ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಈ ವರ್ಷದ ಅಸೈನ್ಮೆಂಟ್ ಟಾಪಿಕ್ಸ್ ಹಾಗೂ ಪ್ರಾಜೆಕ್ಟ್ ವರ್ಕ್ ಟಾಪಿಕ್ಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇನೆ. ಯಾರಿಗಾದರೂ ಏನೂ ತೊಂದರೆ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ನಮ್ಮ ಹತ್ರ ಅದನ್ನು ಸರಿಪಡಿಸಿಕೊಳ್ಳಬಹುದಾಗಿದೆ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಅಕೌಂಟೆನ್ಸಿ ಇರುವಂತಹ ಟಾಪಿಕ್ಸ್ ಹಾಗೂ ಪ್ರಾಜೆಕ್ಟ್ ವರ್ಕ್ಸ್ಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಇದರ ಜೊತೆಗೆ ಇಂಗ್ಲೀಷ್ಗೆ ಬೇಕಾಗಿರುವಂತಹ ಸಂಪೂರ್ಣವಾದ ಅಸೈನ್ಮೆಂಟು ವಿತ್ ಕೀ ಆನ್ಸರ್, ಪ್ರಾಜೆಕ್ಟ್ ವರ್ಕು ವಿತ್ ಕೀ ಆನ್ಸರ್, ಸಂಪೂರ್ಣವಾದ ಮಾಹಿತಿಯನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಆದಷ್ಟು ಬೇಗ ಈ ಒಂದು ಅಸೈನ್ಮೆಂಟ್ ಟಾಪಿಕ್ಸ್ಗಳನ್ನು ನಿಮ್ಗೆ ಯಾವುದು ಈಸಿ ಇದೆಯೋ ಅದನ್ನು ಪಿಕ್ ಮಾಡಿಕೊಂಡು ನಿಮ್ಮ ಲೆಕ್ಚರರ್ಸು ಅಥವಾ ಟೀಚರ್ಸ್ಗಳಿಗೆ ಆಯಿತಾ ಕನ್ಸರ್ನ್ ಮಾಡಿಬಿಟ್ಟು ಅವರಿಗೆ ಸರ್ ನಾನು ಇದು ಬರಿತೀನಿ ಅಂತ ತಗೊಂಬಿಟ್ರೆ ಬಹಳ ಒಳ್ಳೆಯದಾಗತ್ತೆ. ಸರ್, ಈಗ ಡೌಟ್ ಇದೆ ಬಹಳ ಜನಕ್ಕೆ, ಸರ್ ನಾವು ಫಸ್ಟ್ ಇಯರ್ PUC ಅಥವಾ ಸೆಕೆಂಡ್ ಇಯರ್ PUC ಒಂದು 20ರಿಂದ 30 ಟಾಪಿಕ್ಗಳು ಇದ್ದಾವೆ. ಅದರಲ್ಲಿ ನಾವು ಯಾವುದು ಬರಿಬೇಕು ಅಂತ, ನಾವು ಒಂದನೇದು ಬರಿಬೇಕು ಅಥವಾ ಎಲ್ಲ 20ಕ್ಕೆ 20 ಟಾಪಿಕ್ಸ್ ಬರಿಬೇಕು ಅಥವಾ ಪ್ರಾಜೆಕ್ಟ್ ವರ್ಕ್ ಬರಿಬೇಕು ಅಥವಾ ಅಸೈನ್ಮೆಂಟ್ ಬರಿಬೇಕು ಅಂತ ನೋಡಿ. ಸರ್, ಯಾವುದಾದ್ರೂ ಒಂದನ್ನು ತಾವುಗಳು ಇಲ್ಲಿ ಬರಿಬೇಕಾಗತ್ತೆ. ಅಸೈನ್ಮೆಂಟ್ ಆದರೂ ಬರಿಬೋದು ಅಥವಾ ಪ್ರಾಜೆಕ್ಟ್ ವರ್ಕ್ ಆದರೂ ಬರಿಬೋದಾಗತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಯಾವುದಾದ್ರೂ ಒಂದು ಬರಿಬೇಕು. ಆ ಒಂದಕ್ಕೆ 10 ಅಂಕಗಳನ್ನು ನಿಮಗೆ ನೀಡಲಾಗತ್ತೆ. ಓನ್ಲಿ 10 ಮಾರ್ಕ್ಸ್. ಕ್ಲಿಯರ್? ಆ 10 ಅಂಕ ಬೇಕು ಅಂತ ಹೇಳಿದರೆ ದಯವಿಟ್ಟು ಬೇಗ ಬರೆದು ಬೇಗ ಸಬ್ಮಿಟ್ ಮಾಡಿದರೆ ನಿಮಗೆಲ್ಲರಿಗೂ ಕೂಡ ಅಂಕಗಳು ಸಿಗುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಜೊತೆ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇಂಗ್ಲೀಷಿಗೆ ಹೇಳಿದ್ನಲ್ವ, ಮಿಡ್-ಟರ್ಮ್ ಎಕ್ಸಾಮ್ಗಿಂತ ಮುಂಚೆ ನಿಮಗೇನು ಬೇಕೋ ಮಿಡ್-ಟರ್ಮ್ ಎಕ್ಸಾಮಿಗೆ ಎಲ್ಲದೂ ಕೂಡ ಅಪ್ಲೋಡನ್ನು ಮಾಡಿಕೊಡ್ತೇವೆ. ಪೇಷನ್ಸ್ ಇಟ್ಕೋಬೇಕು. ಹಾಗೂ ಆದಷ್ಟು ಬೇಗ ವಿಡಿಯೋಸ್ಗಳು 1K ರೀಚ್ ಆದರೆ ನೆಕ್ಸ್ಟ್ ವಿಡಿಯೋ ಕೂಡ ರಿಲೀಸ್ ಆಗುತ್ತೆ. ಧನ್ಯವಾದಗಳು.